ಮಕ್ಕಳಲ್ಲಿ ಓದುವಂಥ ಹವ್ಯಾಸವನ್ನು ಬೆಳೆಸಬೇಕು ಅನ್ನುವಂಥ ಕಾನ್ಸೆಪ್ಟು ಉಸಿರಿಗಾಗಿ ಹೆಸರು ಸಂಸ್ಥೆಗೆ ಹಲವಾರು ದಿನಗಳಿಂದಿತ್ತು. ನಾವು ನೆಟ್ಟಂಥ ಸಸ್ಯಗಳನ್ನು ಸಮರ್ಥ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡಿರುವಂತಹ ಮಕ್ಕಳಲ್ಲಿ ಅಕ್ಷರ ಜ್ಞಾನವನ್ನು ವೃದ್ಧಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಕ್ಕಳ ಗ್ರಂಥಾಲಯ ಎನ್ನುವಂಥ ಒಂದು ಕಾನ್ಸೆಪ್ಟನ್ನ ತೊಗೊಂಬಂದ್ವಿ. ಅದರಲ್ಲಿ ಅಕ್ಷರ ದಾಸೋಹ ಅನ್ನೋ ವಿಶಿಷ್ಟ ಕಾರ್ಯಕ್ರಮದ ಅಡಿಯಲ್ಲಿ ಜನವರಿ 26, 2023ರಲ್ಲಿ ಕುಲಮೇನಹಳ್ಳಿಯಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳ ಗ್ರಂಥಾಲಯನ ಉದ್ಘಾಟನೆ ಮಾಡಿದ್ವಿ. ಆ ಉದ್ಘಾಟನೆ ಆದ ನಂತರ ಮಕ್ಕಳಲ್ಲಾಗಿರುವಂತಹ ಕಲಿಕೆಯ ಪ್ರಗತಿ ಮತ್ತು ಮಕ್ಕಳು ಹೇಗೆ ಬಳಸ್ತಾರೆ ಅನ್ನೋದನ್ನು ಇಲ್ಲಿನ ಗ್ರಂಥಪಾಲಕರ ಹತ್ರ ಮಾತಾಡೋಣ ಬನ್ನಿ. ಉಸಿರಿಗಾಗಿ ಹಸಿರು ಅನ್ನುವಂಥ ನಿಮ್ಮ ಟ್ರಸ್ಟಿಂದ ನಮ್ಮ ಗ್ರಂಥಾಲಯಕ್ಕೆ ಸಾಕಷ್ಟು ಪುಸ್ತಕಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ದೀರಿ. ಆ ಪುಸ್ತಕಗಳನ್ನ ಬಳಕೆ ಮಾಡಿಕೊಂಡು ನಮ್ಮ ಮಕ್ಕಳು ಕಲಿಕೆಯಲ್ಲಿ ತುಂಬ ಪ್ರಗತಿಯನ್ನು ಸಾಧಿಸಿದ್ದಾರೆ. ಉಸಿರಿಗಾಗಿ ಹೆಸರು ಸಂಸ್ಥೆ ವಿನೂತನ ಕಾರ್ಯಕ್ರಮವಾಗಿರುವಂತಹ ಹಸಿರು ಯಜ್ಞ ಕಾರ್ಯಕ್ರಮವನ್ನು ಮೊಟ್ಟ ಮೊದಲು ಆರಂಭ ಮಾಡಿದ್ದೆ ಕುಲಮೇನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ. ಅವತ್ತು ಆ ಯೋಚನೆ ಬಂದಿದ್ದೇಕೆ ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಓದುವಂತಹ ಬಹುಪಾಲು ಮಕ್ಕಳು ಎಲ್ಲ ಸಮಯದಲ್ಲೂ ಕೂಡ ಅವರಿಗೆ ಬೇಕಾಗಿರುವಂಥ ಅಗತ್ಯ ಹಣ್ಣು ಹಂಪಲು ಕೊಡಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ವಿ. ಹಣ್ಣು ನೆಟ್ಟ ಸಸ್ಯಗಳು ಈಗ ಬಹುಪಾಲು ಸಸ್ಯಗಳು ಹಣ್ಣು ಬಿಡುವಂಥ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡಿದೆ. ಇದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟನ್ನ ತೊಗೊಂಡೋದ್ವಿ, ದಟ್ ಈಸ್ ಕಿಚನ್ ಗಾರ್ಡನ್ ಅಂತ. ಆ ಕಿಚನ್ ಗಾರ್ಡನ್ ಕಾನ್ಸೆಪ್ಟನ್ನು ಕೂಡ ತುಂಬ ಉತ್ತಮವಾಗಿ ಬೆಳೀತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ಏನಾಗ್ತದೆ ಅಂದರೆ ಮಕ್ಕಳ ಪ್ರತಿದಿನದ ಬಳಕೆಗೆ ಬೇಕಾಗಿರುವಂಥ ತರಕಾರಿಗಳನ್ನ ಬೆಳ್ಕೊಳ್ಳುವಂಥ ಒಂದು ಕಾನ್ಸೆಪ್ಟು ಕಿಚನ್ ಗಾರ್ಡನ್ ಕಾನ್ಸೆಪ್ಟಲ್ಲಿರುವಂಥದ್ದು. ಅತ್ಯುತ್ತಮವಾಗಿ ನಿರ್ವಹಣೆ ಮಾಡೋದರಲ್ಲಿ ಈ ಶಾಲೆ ಪ್ರಮುಖವಾಗಿರೋದು ಅಂತ ಹೇಳ್ತಾ ಇದ್ವಿ. ಇದ್ರ ಬಗ್ಗೆ ನಮ್ಮ ಶಿಕ್ಷಕರು ಏನು ಮಾತಾಡ್ತಾರೆ ನೋಡೋಣ ಬನ್ನಿ. ಸರ್, ಈ ನಮ್ಮ ಕಿಚನ್ ಗಾರ್ಡನಲ್ಲಿ ನಾವು ಈ ಥರ ಒಂದು ತರಕಾರಿಗಳನ್ನ ಬೆಳಿತೀವಿ. ನೋಡಿ ಸರ್, ಇಲ್ಲಿ ಬೆಂಡೆಕಾಯಿ ಬೆಳೀತಾ ಇದ್ದೀವಿ. ಇಲ್ಲಿ ನೀವು ನೋಡಿದ್ರೆ ಹೀರೆಕಾಯಿ ನೋಡ್ಬೋದು. ಈ ಥರ ಹೀರೆಕಾಯಿಯನ್ನು ನಮ್ಮ ಕಿಚನ್ ಗಾರ್ಡನಲ್ಲಿ ನಾವು ಬೆಳೀತಾ ಇದ್ದೀವಿ. ಅದೇ ರೀತಿ ಆ ಕಡೆ ನೋಡಿ ಸರ್, ಆ ಕಡೆ ಸೊಪ್ಪುಗಳನ್ನ ನಾವು ಬೆಳೀತಾ ಇದ್ದೀವಿ. ಮೆಂತ್ಯ ಸೊಪ್ಪಾಗಿರ್ಬೋದು, ಸಬಸಿಗೆ ಸೊಪ್ಪಾಗಿರ್ಬೋದು, ಆಮೇಲೆ ತೊಗರಿ ಆಗಿರ್ಬೋದು ಸರ್, ಬಾಳೆಹಣ್ಣು, ಈ ಥರ ನಾವು ವಿಶೇಷವಾಗಿ ಬೇರೆ ಬೇರೆ ತರಕಾರಿಗಳನ್ನು, ಹಣ್ಣುಗಳನ್ನು ಮತ್ತು ಬೇರೆ ಬೇರೆ ಕಾಯಿಗಳನ್ನು ನಾವು ಇಲ್ಲಿ ಬೆಳೀತಾ ಇದ್ದೀವಿ ಸರ್. ಎಸ್ ಸರ್, ನೀವು 2023ರಲ್ಲಿ ಬಂದ್ರಲ್ಲ, ಅದಕ್ಕಿಂತ ಮುಂಚೆನೇ ಬಹುಪಾಲು ಸಸಿಗಳು ನೆಟ್ಟಿದ್ವಿ. ಹಾಂ ಸರ್. ಈ ಹೇಗಿದೆ ವಾತಾವರಣ, ಹೇಗೆ ಅನಿಸುತ್ತೆ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ? ಇವಾಗ ಸರ್, ಇಷ್ಟು ಸುಂದರವಾಗಿರ್ತಕ್ಕಂಥ ಗಿಡ ಮರಗಳನ್ನ ನೋಡಿದ್ರೆ ಯಾರಿಗೂ ಖುಷಿ ಆಗಲ್ಲ ಸರ್. ತುಂಬ ಸುಂದರವಾಗಿರ್ತಕ್ಕಂಥ ಗಿಡ ಮರಗಳು ಸರ್. ನೀವು ನಿಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೀರಿ ಅನ್ನೋದನ್ನ ಇವತ್ತು ನಾನು ಕೇಳಿ ತುಂಬ ಖುಷಿಯಾಗಿದ್ದೀನಿ ಸರ್. ಇವತ್ತು ಈ ಥರ ಮುಂದೆ ನಮ್ಮ ಗಿಡ ಮರಗಳನ್ನ ಕೊಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಜೊತೆಗೆ ಒಂದಷ್ಟು ಹಣ್ಣು ಬಿಡೋ ಸಸಿಗಳು ಹಾಕಿದ್ವಿ. ಆಮೇಲೆ ಈ ಕಿಚನ್ ಗಾರ್ಡನ್ ಅಂತ ಹೊಸ ಕಾನ್ಸೆಪ್ಟ್ನ ತೊಗೊಂಬಂದ್ವಿ. ಹೌದು ಸರ್. ಸೊ ಈ ಕಾನ್ಸೆಪ್ಟ್ಗಳೆಲ್ಲನೂ ವಿನೂತನ ಅನ್ಸಲ್ವಾ ನಿಮಗೆ? ಈ ಸ್ಕೂಲ್ಸಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ಸುತ್ತೆ ನಿಮಗೆ? ತುಂಬ ವಿನೂತನ ಸರ್, ತುಂಬ ವಿನೂತನವಾಗಿದೆ, ತುಂಬ ಯೂಸ್ಫುಲ್ ಆಗಿದೆ ಸರ್. ಇಲ್ಲೆಲ್ಲ ನಮಗೆ ಇಲ್ಲೇ ಇರ್ತಕ್ಕಂಥ ತರಕಾರಿಗಳನ್ನು, ಇಲ್ಲೇ ಇರ್ತಕ್ಕಂಥ ಸೊಪ್ಪುಗಳನ್ನ ಬಳಕೆ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗಿದೆ ಸರ್. ತುಂಬ ಉಪಯುಕ್ತ ಆಗಿರ್ತಕ್ಕಂಥ ಸೊಪ್ಪುಗಳನ್ನು ನಾವು ಇಲ್ಲಿಂದನೇ ಪಡ್ಕೊಳ್ತೀವಿ ಸರ್. ಅದೇ ರೀತಿಯಾಗಿ ನೋಡಿ ಸರ್, ಇಲ್ಲಿ ತುಂಬ ಸುಂದರವಾಗಿರ್ತಕ್ಕಂಥ ಗಿಡ ಮರಗಳನ್ನ ತಾವು ಕೊಟ್ಟಿದ್ದೀರಿ. ಹಣ್ಣು, ನೇರಳೆ ಹಣ್ಣು ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು ಸರ್, ಸೀತಾಫಲ ಆಗಿರ್ಬೋದು, ಓಕೆ, ಬೇರೆ ಬೇರೆ ಥರದ ಹಣ್ಣುಗಳ ಇದನ್ನು ಕೊಟ್ಟಿದ್ದೀರಿ ಸರ್. ಆಮೇಲೆ ಎಲ್ಲಕ್ಕಿಂತಲೂ ಮುಖ್ಯ ಸರ್, ನೆರಳು ಸರ್. ತುಂಬ ಸುಂದರವಾಗಿ ನೆರಳು ಇಲ್ಲಿ ನಮ್ಗೆ ಸಿಗ್ತಾ ಇದೆ ಸರ್ ಇವತ್ತು. ತುಂಬ ಖುಷಿ. ಇಲ್ಲಿ ಪಕ್ಷಿಗಳೇನ ಬಂದು ಕಲರವ ಕೆಡಿಸುತ್ತೆ ಸರ್ ನಿಮಗೆ? ಎಸ್ ಸರ್, ಡೆಫಿನೆಟ್ಲಿ ಸರ್. ಮುಂಜಾನೆ ಎಲ್ಲ ನವಿಲುಗಳು ಬರ್ತವೆ ಸರ್, ಗುಬ್ಬಿಗಳು, ಅದು ಇದು ಬೇರೆ ಬೇರೆ ಪಕ್ಷಿಗಳೆಲ್ಲ ಬರ್ತಾ ಇರ್ತವೆ ಸರ್. ಇಲ್ಲಿ ಒಂದು ಬದ್ಧತೆ ಇರುವಂತಹ ಸಂಸ್ಥೆಯೊಟ್ಟಿಗೆ ಉತ್ತಮವಾಗಿ ಸಹಕರಿಸುವಂಥ ಶಿಕ್ಷಕರು ಮತ್ತು ಮಕ್ಕಳು ಸೇರಿದ್ರೆ ಏನೆಲ್ಲ ಬದಲಾವಣೆ ತೊಗೊಂಬರ್ಬೋದು ಅನ್ನಲಿಕ್ಕೆ ಕುಲಮೇನಹಳ್ಳಿ ಶಾಲೆ ಅತ್ಯುತ್ತಮವಾಗಿರುವಂಥ ನಿದರ್ಶನ. ಯಾಕೆ ಅಂತಂದರೆ ಇಲ್ಲಿ ಈಗಾಗಲೇ ಇರುವಂಥ ಗ್ರೀನರಿಯಿಂದ ಸುತ್ತಮುತ್ತಲಿರುವಂತಹ ಜೀವ ವೈವಿಧ್ಯತೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಎಲ್ಲರೂ ಅಟ್ರ್ಯಾಕ್ಟ್ ಮಾಡಿ ಅತ್ಯಂತ ದಟ್ಟವಾಗಿರುವಂಥ ಕಾಡಿನ ರೂಪದಲ್ಲಿ ಈ ಶಾಲಾವರಣ ಕ್ರಿಯೇಟ್ ಆಗಿದೆ. ಮಕ್ಕಳಿಗೆ ಓದಲಿಕ್ಕೆ ಬೇಕಾಗಿರುವಂತಹ ವಾಸ್ತವ, ಗಾಳಿ ಇರ್ಬೋದು, ಜೊತೆಗೆ ಉತ್ತಮ ಎನ್ವಿರಾನ್ಮೆಂಟ್ ಕೂಡ ಕ್ರಿಯೇಟ್ ಮಾಡಿಕೊಟ್ಟಿದೆ. ತುಂಬ ಉತ್ತಮವಾಗಿರುವಂತಹ ರೀತಿಯಲ್ಲಿ ಈ ಶಾಲೆ ಹಸಿರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರೋ ಜೊತೆಗೆ ಎಜುಕೇಷನ್ ಕೂಡ ತುಂಬ ಉತ್ತಮವಾಗಿರುವಂತಹ ಸಾಧನೆಯನ್ನು ಮಾಡ್ತಾ ಇದೆ. ಪ್ರಾಯಶಃ ಇಂತಹ ಕೆಲವು ಶಾಲೆಗಳಲ್ಲಿ ಇದು ಮೊದಲನೇ ಶಾಲೆ ಅಂತ ಹೇಳಲಿಕ್ಕೆ ನಾನಂತೂ ಭಾವಿಸ್ತಾ ಇದ್ದೀನಿ. ತುಂಬ ಉತ್ತಮವಾಗಿರುವಂತಹ ಗ್ರೀನರಿನ ಕವರ್ ಮಾಡಿರೋದನ್ನ ನೋಡ್ಬೋದು ಇಲ್ಲಿ. ಥ್ಯಾಂಕ್ ಯು.